ಕಾಣೆಯಾಗಿದ್ದಂತಹ ಶಾಲಾ ವಿದ್ಯಾರ್ಥಿನಿ ಶವವಾಗಿ ಪತ್ತೆಯಾಗಿದ್ದಾಳೆ. ಹೊಸಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕಿಯ ಮೃತದೇಹದ ರಸ್ತೆಗೆ ಅಡ್ಡಲಾಗಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪೋಷಕರು. ಬಾಲಕಿಯ ಸಂಬಂಧಿಕರು, ದಲಿತ ಸಂಘಟನೆಯ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಣೆಯಾಗಿದ್ದಂತಹ ಶಾಲಾ ವಿದ್ಯಾರ್ಥಿನಿ ಶವವಾಗಿ ಪತ್ತೆಯಾಗಿರುವಂತಹ ಘಟನೆ ಹೊಸಕೋಟೆಯಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ಡಿ ಹೊಸಹಳ್ಳಿ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೊಸಕೋಟೆ ಟು ಚಿಕ್ಕ ತಿರುಪತಿ ರಸ್ತೆಯನ್ನು ತಡೆದು ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆರೋಪಿ ನಿತಿನ್ ಜೊತೆಗೆ ಇನ್ನೂ ಹಲವರು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ. ಬಾಲಕಿಯ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಉಂಟಾಗಿದೆ. ದಲಿತರಿಗೆ ನ್ಯಾಯ ಬೇಕೇ ಬೇಕು. ದಲಿತರು ಹೆಣ್ಣು ಮಕ್ಕಳೆಲ್ಲ ಹಾಳಾಗೋಗ್ತಾರೆ. ಸಭೆ ಬೇಕೇ ನ್ಯಾಯ ಬೇಕೇ ಬೇಕು. ನಾಳಿನ ದಿನ ಹೆಣ್ಮಕ್ಳಿಗೆ ಏನೋ ತೊಂದರೆ ಆದ್ರೆ ಯಾರು ಬರೋ ಜವಾಬ್ದಾರಿ? ಈ ಜವಾಬ್ದಾರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ನಾಪತ್ತೆಯಾಗಿದ್ದಂತಹ ಶಾಲಾ ವಿದ್ಯಾರ್ಥಿನಿ ಶವವಾಗಿ ಪತ್ತೆ ಆಗೋದಕ್ಕೂ ವಿದ್ಯಾರ್ಥಿನಿಯ ಪೋಷಕರು ನಿತಿನ್ ಮೇಲೆ ಆರೋಪ ಮಾಡೋದಕ್ಕೂ ಏನ್ ಸಂಬಂಧ ಅಂತ ಹೇಳಿ? ಪ್ರೇಮ್ ಈಗಾಗಲೇ ಏನು ಪಾಗಲ್ ಪ್ರೇಮಿ ಅಂತದಂತ ಏನು ನಿತಿನ್ ಇದ್ದಾನೆ, 23 ವರ್ಷ ಆತನಿಗೆ. ಕಳೆದ ಒಂದು 15 ದಿನಗಳ ಹಿಂದೆ ಏನ್ ನಂದಿತಾ ಇದ್ಲು ಆ ಯುವತಿಯ ಹಿಂದೆ ಬಿದ್ದಿರ್ತಾನೆ. ಹಾಗಾಗಿ ಆ ಯುವತಿ ವಿಚಾರವಾಗಿ ಸಹ ಪೋಷಕರ ಗಮನಕ್ಕೆ ಒಂದು ಬಾರಿ ತಂದಿದ್ರು ಅಂತ ಹೇಳ್ತಿರೋಂಥದ್ದು. ಅಂದ್ರೆ ಮಾಲೂರು ತಾಲೂಕಿನ ದೊಮ್ಲೂರು ಗ್ರಾಮದ ನಂದಿತಾ ಹಿಂಬಾಲಿಸ್ತಾ ಇದ್ದ, ಜೊತೆಗೆ ಕೆಲವೊಂದು ಚುಡಾಯಿಸ್ತಾ ಇದ್ದ ಅಂತಲೂ ಈಗ ಮಾಹಿತಿ ಲಭ್ಯವಾಗಿರೋದು. ಕಳೆದ 2 ದಿನಗಳ ಹಿಂದೆ ಏನು ಯುವತಿಯನ್ನ ಅಲ್ಲಿಂದ ಅಪಹರಿಸ್ಕೊಂಡ್ಬಂದು ಹೊಸಕೋಟೆ ಸಮೀಪದ ಹನಗೋನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡಿದ ನಂತರ ಆತನು ಸಹ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಜೊತೆಗೆ ಆತನನ್ನು ಈಗಾಗಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಜೊತೆಗೆ ಏನು ಅನ್ಯ ಜಾತಿಯ ಒಂದು ಏನು ಇಬ್ರು ಸಹ ಒಂದು ದಲಿತ ಕುಟುಂಬಕ್ಕೆ ಸೇರಿದ್ರು ಹೆಣ್ಮಗು, ಆತ ಬೇರೆ ಜಾತಿ ಸಂಬಂಧಪಟ್ಟಿದ್ದು ಅಂತೇಳಿ ಈಗ ಆ ಹೊಸಕೋಟೆ ಸಮೀಪದ ಹನಗೋನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಚಿಕ್ಕ ತಿರುಪತಿಗೆ ಹೋಗುವಂತ ಮುಖ್ಯ ರಸ್ತೆಯನ್ನ ತಡೆದು ಆಂಬುಲೆನ್ಸ್ ಅಲ್ಲಿ ಮೃತದೇಹ ತೆಗೆದುಕೊಂಡು ಹೋಗಬಾರ್ದು. ಆತನಿಗೆ ನಿತಿನ್ ಒಬ್ಬನೇ ಈ ಒಂದು ಕೊಲೆ ಪ್ರಕರಣ ಮಾಡಿಲ್ಲ, ಜೊತೆಲಿ ಬೇರೆ ಯಾರೋ ಇದ್ದಾರೆ ಅನ್ನೋದು ಅವರನ್ನು ಸಹ ಏನು ಆರೋಪಿಗಳನ್ನ ತನಿಖೆ ಮಾಡಬೇಕು ಮತ್ತೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಪ್ರತಿಭಟನೆ ಮಾಡಿದ್ರು. ನಂತರ ಪೊಲೀಸರು ಹೋಗಿ ಈಗ ಅವರ ಮನವೊಲಿಸಿ ಮೃತದೇಹವನ್ನ ಏನು ಪೋಷಕರಿಗೆ ಒಪ್ಪಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.